ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾಕೆ ಮತ್ತೊಮ್ಮೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಮಾಹಿತಿ ಮತ್ತೆ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ ಐಕಾನ್ ಗಂಟಿ ಬರ್ತದೆ, ಅದನ್ನ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನು ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದಿಸ್ತಾ ಇದ್ದಾರೆ. ಹಾಗಾದ್ರೆ ನಾವು ಮೊದಲನೇದಾಗಿ ನೋಡೋಣ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಒಳಗಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಸರ್ಚ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿಂದ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಅಂತ ಅಷ್ಟೇ ಸರ್ಚ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಗೆ ಈ ರೀತಿಯಾಗಿರುವಂತಹ ಗ್ಯಾರಂಟಿ ಸ್ಕೀಮ್ ಗಳ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿ ಏನ್ ಹೇಳ್ಕೊಳ್ತಾ ಇದ್ದಾರೆ ಅಂದ್ರೆ ನಾವು ನೋಡಬಹುದು, ಕರ್ನಾಟಕ ಸರ್ಕಾರವು ಅರ್ಹ ಮಹಿಳಾ ಯಜಮಾನಿಯರಿಗೆ ಮಾಸಿಕ 2,000 ರೂಪಾಯಿ ನೀಡುವಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆ ಕಡ್ಡಾಯಗೊಳಿಸಲಾಗಿದೆ ಅಂತೇಳಿ ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ನೀವು ನೋಂದಾಯಿಸಲು ಮತ್ತು ಯೋಜನೆಯ ಪ್ರಯೋಜನ ಪಡೆಯಲು ಈ ಕೆಳಗಿನ ಹಂತಗಳನ್ನು ಅನುಸರಿಸುವುದು ಅಂತೇಳಿ ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಹಾಗಾದ್ರೆ ಏನೆಲ್ಲ ಮಾಡಬೇಕು ಅಂತ ನಾವು ನೋಡಿದಾಗ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಮತ್ತೊಮ್ಮೆ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ, ಓಕೆನಾ. ಪಡಿತರ ಚೀಟಿ ಕೂಡ ಕಡ್ಡಾಯವಾಗಿ ಬೇಕಾಗತ್ತೆ, ಅಥವಾ ವಿದ್ಯುತ್ ಬಿಲ್ ಗ್ರಾಹಕರ ಐಡಿ ಕೂಡ ಬೇಕಾಗತ್ತೆ. ಇತ್ತು ಅಂದ್ರೆ ನಡೆಯುತ್ತೆ, ಇಲ್ಲಿಲ್ಲ ಅಂದ್ರೂ ನಡೆಯುತ್ತೆ. ಬ್ಯಾಂಕ್ ಖಾತೆ ವಿವರ ಕೂಡ ನೀವು ಅಲ್ಲಿ ಲಗತ್ತಿಸಬೇಕಾಗಿರುವಂತದ್ದು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾವು ನೋಡಿದಾಗ ಮನೆ ಬಾಗಿಲಿಗೆ ಅರ್ಜಿ ಅಂತ ನಾವು ನೋಡ್ತಾ ಇದೀವಿ. ಕರ್ನಾಟಕ ಸರ್ಕಾರದ ಹೊಸ ಘೋಷಣೆಯ ಪ್ರಕಾರ ಅರ್ಜಿದಾರರು ಮನೆ ಬಾಗಿಲಿಗೆ ಸ್ವಯಂ ತಮ್ಮ ಅರ್ಜಿಯನ್ನ ನೀವೇನ್ ನಮೂನೆಗಳನ್ನ ಬರಲಿವೆ ಅಂತ ಹೇಳ್ಕೊಡ್ತಾ ಅಂದ್ರೆ ಮನೆಗೆ. ಯಾಕಂದ್ರೆ ಏನಾಗಿದೆ ಜನರಿಗೆ ಅಂದ್ರೆ ರೊಕ್ಕ ಬರ್ತಾವ ಅಂತೇಳಿ ಮನೆಯಾಗ ಎಲ್ಲಾ ಹೆಣ್ಮಕ್ಳು ಕೂತಿರ್ತಾರೆ. ಬಟ್ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿದಾರರು ಅಂದ್ರೆ ಇವತ್ತು ಅಂಗನವಾಡಿ ಆಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಈ ರೀತಿಯಾಗಿ ಅವ್ರದೇ ಆಗಿರುವಂತಹ ಒಂದು ಟೀಮ್ ಗಳ ಒಂದು ಜನ ಬಂದ್ ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳ ಬಂದ್ ಏನ್ ಮಾಡ್ತಾರೆ, ಅರ್ಜಿ ನಮೂನೆಗಳನ್ನ ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿಯನ್ನ ಮತ್ತೊಮ್ಮೆ ಸಲ್ಲಿಸ್ಕೋತಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಜೊತೆಗೆ ಇಲ್ಲಿಂದ ಆನ್ಲೈನ್ ವಿಧಾನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅಧಿಕೃತ ಮೈ ಸ್ಕೀಮ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಗಳನ್ನ ನೀವು ಬಳಸಬಹುದು ಅಂತೇಳಿ ಕೂಡ ಇಲ್ಲಿ ಹೇಳ್ಕೊಡ್ತಾ ಇರುವಂತದ್ದು. ಅಂದ್ರೆ ಅಲ್ಲಿಂದಾನು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೇವಾ ಕೇಂದ್ರಗಳಂದ್ರೆ ಎಲ್ಲಿ ಹೋಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ನೀವು ಹತ್ತಿರದ ಗ್ರಾಮೋನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳ ಕರ್ನಾಟಕ ಕೇಂದ್ರಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಒದಗಿಸುವ ಮೂಲಕ ನೋಂದಾಯಿಸಿಕೊಳ್ಳಬಹುದು ಅಂತೇಳಿ ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಹಾಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್, ನಾವು ಏನ್ ಮಾಡಬೇಕು ಅಂದ್ರೆ ನೀವೇನ್ ಮಾಡಬಹುದು, ಮೈ ಸ್ಕೀಮ್ ಮುಖಾಂತರ ಕೂಡ ಸಲ್ಲಿಸಬಹುದು. ಇಲ್ಲ ಸರ್ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಇದನ್ನ ಯಾಕೆ ಮರು ಅರ್ಜಿ ಸಲ್ಲಿಕೆ ಮಾಡುವಂತ ವಿಧಾನವನ್ನ ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ಈ ಒಂದು ಯೋಜನೆಯಿಂದ ಪಡೆಯುವಂತ ಮಹಿಳೆಯರು ಆಲ್ಮೋಸ್ಟ್ ಬಹಳಷ್ಟು ಜನ ನಿಧನ ಹೊಂದಿರ್ತಾರೆ. ಅಂತವರ ಒಂದು ಬ್ಯಾಂಕ್ ಖಾತೆಗೆ ಕೂಡ ಈ ಒಂದು ಅಮೌಂಟ್ ಅನ್ನ ಸಂಪೂರ್ಣವಾಗಿ ಹೋಗಿ ಪೋಲ್ ಆಗ್ತಾ ಇದೆ. ಹಾಗಾಗಿ ಸರ್ಕಾರದವರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಅಂದ್ರೆ ಸಂಪೂರ್ಣವಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸುವಂತ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ದಯವಿಟ್ಟು ಯಾರೆಲ್ಲ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಹಣವನ್ನ ಬರ್ತಾ ಆಯ್ತು, ದಯವಿಟ್ಟು ಅವರೆಲ್ಲರೂ ಕೂಡ ನೀವೇನ್ ಮಾಡಬೇಕು, ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಓಕೆನಾ. ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಒಂದು ವೆಬ್ಸೈಟ್ ಬಂದಿರುತ್ತೆ. ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಎಲ್ಲ ತರದ ಒಂದು ಮಾಹಿತಿಯನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಮತ್ ಮನೆ ಹಿಂಗೆ ಕೂತ್ಕೊಂಡು ನಮಗೆ ರೊಕ್ಕ ಬರ್ತಾವ ಅಂತೇಳಿ ಕೂತ್ಕೊಂಡ್ರೆ ರೊಕ್ಕ ಬರುವುದಿಲ್ಲ, ಗೊತ್ತಾಗ್ತದ. ಮತ್ ನಮ್ಮ ಮನೆಗೆ ಅರ್ಜಿ ತಗೊಂಡ್ ಬರ್ತಾರ ಅಂತೇಳಿ ಕೂಡಬೇಡ್ರಿ ಯಾರು ಕೂಡ. ಆನ್ಲೈನ್ ಸೆಂಟರ್ಗೆ ಹೋಗ್ರಿ, ಏನ್ ಮಾಡ್ಬೇಕು ಅಲ್ಲಿ ಹೋಗಿ ನೀವೇನ್ ಮಾಡ್ರಿ, ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋ ಮುಖಾಂತರ ನೀವೇನ್ ಮಾಡಬಹುದು, ಮತ್ತೊಮ್ಮೆ ಆ ಒಂದು ಯೋಜನೆಯ ಒಂದು ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಪಡೆಯಬಹುದು. ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಯಾರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಯೋಜನೆಯ ಒಂದು ಲಾಭವನ್ನ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಮತ್ತೆ ಕಡ್ಡಾಯವಾಗಿರುತ್ತೆ. ಇಲ್ಲಿ ಹೊಸ ಅರ್ಜಿಗೆ ಸಲ್ಲಿಕೆ ಕಡ್ಡಾಯ ಅಂತ ಹೇಳ್ಕೊಡ್ತಿದ್ದಾರೆ, ನೋಡಬಹುದು. ಇಲ್ಲಿಂದ ಸಂಪೂರ್ಣವಾಗಿ ನ್ಯೂಸ್ 18 ಅವರು ಕೂಡ ಸಂಪೂರ್ಣವಾಗಿ ಹೇಳ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಸ್ಕೀಮ್ ಕರ್ನಾಟಕ 2025 ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಿ ಸಾಕಷ್ಟು ಗ್ಯಾರಂಟಿ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ.
ಅಂದರೆ ನಿಮ್ಮ ಹೆಚ್ಚಿನ ಮಾಹಿತಿ ಕೂಡ ನೀವೇನು ಮಾಡ್ಬೋದು, ಈ ರೀತಿಯಾಗಿರುವಂತಹ ಗೃಹಲಕ್ಷ್ಮಿ ಒಂದು ಯೋಜನೆಗಳ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಮಾಹಿತಿಗಳನ್ನು ಸಂಪೂರ್ಣವಾಗಿ ಪಡಿತಾ ಇರಬಹುದು. ಮತ್ತೆ ನಾನು ಬ್ಯಾಕ್ ಹೋಗ್ತೇನೆ. ಬ್ಯಾಕ್ ಹೋಗಿದ್ದ ನಂತರ ಗ್ಯಾರಂಟಿ ಸ್ಕೀಮ್ ಮೇಲೆ ಕೂಡ ನೀವು ಕ್ಲಿಕ್ ಅನ್ನು ಮಾಡ್ಕೋಬಹುದು. ಇದರ ಮೇಲೆ ಕೂಡ ಮಾಡಿದರೆ ಇವತ್ತು ಸರ್ಕಾರದ ಒಂದು 5 ಗ್ಯಾರಂಟಿ ಒಂದು ಪೇಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ, ನೋಡಬಹುದು. ದಯವಿಟ್ಟು ಎಲ್ಲರೂ ಕೂಡ ಕಡ್ಡಾಯವಾಗಿ ಏನ್ ಮಾಡಬೇಕು, ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಮುಖಾಂತರ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಗ್ರಾಮೋನ್ ಅಥವಾ ಕರ್ನಾಟಕೋನ್ ಅಥವಾ ಸೇವಾ ಸಿಂಧು ಮುಖಾಂತರ ಕೂಡ ನೀವೇನ್ ಮಾಡಬಹುದು. ಇವತ್ತು ಗೃಹಲಕ್ಷ್ಮಿ ತಾಯಿಯಂದಿರು ಯಾರೆಲ್ಲ ಒಂದು ಹಣವನ್ನ ಪಡಿತಾ ಇದ್ದೀರಿ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಅದರ ಒಂದು ಲಾಭವನ್ನ ಪಡೆಯಬಹುದು. ಇಲ್ಲಿ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಕೂಡ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಇದು ಓಪನ್ ಆಯಿತು ಅಂದ್ರೆ ಡೈರೆಕ್ಟ್ ಆಗಿ ನಾವು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಯೋಜನೆಯ ಒಂದು ಫಲಾನುಭವಿಗಳು ನೋಂದಾಯಿಸಲು ಸೇವಾ ಸಿಂಧುವನ್ನ ಡೈರೆಕ್ಟ್ ಆಗಿ ಸೇವಾ ಸಿಂಧು ಓಪನ್ ಆಗ್ತಾ ಇದೆ. ವಾಪಸ್ ಹೋಗ್ತೀನಿ ನಾನು. ಇಲ್ಲಿ ಮೊದಲು ಓದ್ಕೊಳ್ಳೋಣ ಸಂಪೂರ್ಣವಾಗಿ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ, ಯೋಜನೆಯ ಒಂದು ಫಲಾನುಭವಿಗಳು ತಮ್ಮ ನೋಂದಣಿಯ ವೇಳಾಪಟ್ಟಿಯನ್ನು ಪರಿಶೀಲಿಸಲು ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳಿಕೊಡ್ತಾ ಇದ್ದಾರೆ. ನಿಮ್ಮ ನಿಗದಿತ ವೇಳಾಪಟ್ಟಿಯನ್ನು ತಿಳಿಯಲು SMS ಸಹಾಯವಾಣಿ ಮುಖಾಂತರ, ಅಂದ್ರೆ ನೀವು ಎಲ್ಲಿ ಆನ್ಲೈನ್ ಸೆಂಟರ್ಗೆ ಹೋಗ್ತಿರಲ್ಲ ಅಲ್ಲಿ ಜಸ್ಟ್ ಇದು ಒಂದು ಮಿಸ್ ಕಾಲ್ ಅನ್ನು ಕೊಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ಗೆ ನಿಮ್ಮ ಒಂದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಆನ್ಲೈನ್ ಬುಕ್ಕಿಂಗ್ ಕೂಡ ನೀವು ಮಾಡಿಕೊಂಡು ಆಮೇಲೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಕೋಬಹುದು. ಸೇವಾ ಸಿಂಧು ಮುಖಾಂತರ ಕೂಡ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಮತ್ತೊಮ್ಮೆ ಸಲ್ಲಿಸುವ ಮುಖಾಂತರ ನೀವೇನು ಮಾಡಬಹುದು, ಇದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಹಾಗೆ ಸಂಪೂರ್ಣವಾಗಿ ಈ ಒಂದು ಯೋಜನೆ ಲಾಭ ಪಡಿಬೇಕಾಗಿತ್ತು ಅಂದ್ರೆ ಸಂಪೂರ್ಣವಾಗಿ ಮತ್ತೊಮ್ಮೆ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಸಂಪೂರ್ಣವಾಗಿರುವಂತಹ ಎಲ್ಲ ತರದ ಒಂದು ಮಾಹಿತಿ ಕೂಡ ಇಲ್ಲಿ ಸೇವಾ ಸಿಂಧುನ ಓಪನ್ ಆಗ್ತಾ ಇದೆ. ಇಲ್ಲಿ ಲಿಂಕ್ ಬರ್ತಾ ಇದಾವೆ, ಸಂಪೂರ್ಣವಾಗಿ ನೋಡ್ಕೋಬಹುದು ನೀವು. ಆಲ್ರೆಡಿ ಅವರು ವೆಬ್ಸೈಟ್ ಒಳಗೂ ಕೂಡ ಹೇಳಿಬಿಟ್ಟಿದ್ದಾರೆ, ಎಲ್ಲ ತರದ ಒಂದು ಲಿಂಕ್ ಗಳು ಕೂಡ ಬಿಟ್ಟಿರ್ತಾರೆ. ಜೊತೆಗೆ ಇತ್ತೀಚಿನ ಸುದ್ದಿಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲ ತರದ ಸುದ್ದಿಗಳು ಕೂಡ ನೋಡ್ಲಿಕ್ಕೆ ಅವಕಾಶ ಇದೆ. ಬಟ್ ಒಂದ್ಸಾರಿ ನೋಡೋಣ, ಇನ್ನೊಂದ್ಸರ್ತಿ ಬರ್ಲಿ ವಾಪಸ್ ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರ್ತಾ ಇದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂದಾಗ ನೀವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿಂದಾನು ಕೂಡ ನೀವು ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆನಾ? ದಯವಿಟ್ಟು ಹೇಳಿರುವಂತಹ ಮಾಹಿತಿ ಮತ್ತೆ ಯಾರೆಲ್ಲ ಇವತ್ತು ವಿಡಿಯೋನ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ನೀವೇನ್ ಮಾಡಬೇಕು, ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಮುಖಾಂತರ ನೀವು ಅದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.